ನೀವೆಲ್ಲವನ್ನು ನೆನಪಿಟ್ಕೊಳ್ಬೇಕಂತ ಇಲ್ಲ. ಇದು ಇದೆ, ಸಾರಿ, ಫಾರ್ ಎಕ್ಸಾಂಪಲ್ ಡೊನೇಷನ್ ಮೇಡ್ ಟು ಯೂನಿವರ್ಸಿಟಿ ಆರ್ ಎ ಕಾಲೇಜ್ ಆಫ್ ನ್ಯಾಷನಲ್ ಎಮಿನೆನ್ಸ್, ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದಂಥ ಕಾಲೇಜ್ಗಳಿಗೆ, ಫಾರ್ ಎಕ್ಸಾಂಪಲ್ KMC ಅಲ್ವಾ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವಿಮೆನ್ ಪುತ್ತೂರ್, ಅದು ಬರೋದಿಲ್ಲ, ಬೇರೆ ಅದು ಸರ್ಟಿಫಿಕೇಟ್ ಇರ್ತದೆ ಆ ಥರ. ಸೊ ಎನಿ ಯೂನಿವರ್ಸಿಟಿ ಅದಕ್ಕೆ ಡೊನೇಟ್ ಮಾಡಿದ್ರು ದಟ್ ಕಮ್ಸ್ ಅಂಡರ್ ವಿದೌಟ್ ಲಿಮಿಟ್ ಕೆಟಗರಿ. ಈ ವಿದೌಟ್ ಲಿಮಿಟ್ ಕೆಟಗರಿ ಮತ್ತು ವಿತ್ ಲಿಮಿಟ್ ಕೆಟಗರಿ, ಯಾಕಂದ್ರೆ ಇಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಏನು 80G ಕ್ಯಾಲ್ಕುಲೇಷನ್ ಸರಿ ಮಾಡೋದಿಲ್ಲ. ನಿಮಗೆ ಜಸ್ಟ್ ಲೈಕ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಇತ್ತಲ್ಲ, ಕರೆಕ್ಟ್ ಮಾಡ್ತೀರಾ ನೀವು? ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಕೌಂಟಿಂಗ್ ಮಾಡೋದಿಲ್ಲ. ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟು ಆಡ್ ಮಾಡೋದಾ ಲೆಸ್ ಮಾಡೋದಾ ಸ್ವಲ್ಪ ಕನ್ಫ್ಯೂಷನ್ ಅಲ್ವಾ, ಸರಿ ಮಾಡೋದಿಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕು. ಸೊ ವಿದೌಟ್ ಲಿಮಿಟ್ ಅದರಲ್ಲಿ ಈಗೇನು 100% ರೇಟ್ ಆಫ್ ಡಿಡಕ್ಷನ್, 50% ರೇಟ್ ಆಫ್ ಡಿಡಕ್ಷನ್. ನಾನು ವಿದೌಟ್ ಲಿಮಿಟ್ ಯಾಕೆ ವಿತ್ ಲಿಮಿಟ್ ಯಾಕೆ ಅಂತ ಹೇಳ್ತೇನೆ ನಾನು ನಿಮಗೆ. ಇಲ್ಲಿ ನಿಮಗೆ ನೆನಪಿಟ್ಕೊಳ್ಳಿ ಸುಲಭ. ಒಂದು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಅಥವಾ ಟ್ರಸ್ಟ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್, ಈ ಮೂರು ಕ್ಲಿಯರ್ ಗೊತ್ತಾಗ್ತಲ್ಲ ಅದು. ಪ್ಲಸ್ ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಇವಿಷ್ಟಕ್ಕೆ ಡೊನೇಟ್ ಮಾಡಿದ್ರೆ ಅವಾಗ 50% ಆಫ್ ದ ಡೊನೇಟೆಡ್ ಅಮೌಂಟ್ ಈಸ್ ಕ್ವಾಲಿಫೈಡ್ ಫಾರ್ ಡಿಡಕ್ಷನ್. ಗೊತ್ತಾಗ್ತದಾ? ಈ ನಾಲ್ಕು ಯಾವ್ದ್ರಲ್ಲಿ ಇದ್ರೆ ನೀವು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಟ್ರಸ್ಟ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್ ಅಂಡ್ ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇರ್ತದೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ನ್ಯಾಷನಲ್ ರಿಲೀಫ್ ಫಂಡ್ ಇದ್ರೆ 100%, ಡ್ರಾಟ್ ರಿಲೀಫ್ ಫಂಡ್ ಇದ್ರೆ ಅವಾಗ 50% ಆಫ್ ದ ಡೊನೇಷನ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಗೊತ್ತಾಯ್ತಾ? ಸೊ ಇದು ವಿದೌಟ್ ಲಿಮಿಟ್, ಇದು ನಾನು ಹೇಳಿದೆ ನಿಮಗೆ. ಯಾವುದೆಲ್ಲ 100%, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಡಿಫೆನ್ಸ್ ಫಂಡ್, NDF ಅಂತ ಹೇಳ್ತಾರೆ, ನ್ಯಾಷನಲ್ ಡಿಫೆನ್ಸ್ ಫಂಡ್ 1 ಲಕ್ಷ ಡೊನೇಷನ್ ಮಾಡ್ತಾನೆ. ಎಷ್ಟು ಡಿಡಕ್ಟ್ ಮಾಡ್ತೀರಾ? ಬೇರೆ ಏನು ನೋಡಲಿಲ್ಲ, ಕಣ್ಮುಚ್ಚಿ 1 ಲಕ್ಷ ಡಿಡಕ್ಟ್ ಮಾಡೋದು. ಕಣ್ಮುಚ್ಚಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಔಟ್ ರೈಟ್ ಯಾವ್ದು ನೀವು ಅದಕ್ಕೆ ಪ್ರೊವಿಷನ್ ಅಪ್ಲೈ ಮಾಡ್ಲಿಕ್ಕಿಲ್ಲ. ವಿದೌಟ್ ಲಿಮಿಟ್ ಕೆಟಗರಿಗೆ ಬರುವಂತ 100% ಡಿಡಕ್ಷನ್ ಏನಿದೆಯಾ, ಯೂನಿವರ್ಸಿಟಿ ಡೊನೇಟ್ ಮಾಡ್ತೀವಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಒಂದು 50,000, ಏನ್ ಮಾಡಬಹುದು? 100% 50,000 ಡಿಡಕ್ಟ್ ಮಾಡಿ. ಎಲ್ಲಿ? ಅಂಡರ್ ಸೆಕ್ಷನ್ 80G. ಇನ್ನೊಂದು ಕಂಡೀಷನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡೊನೇಷನ್ಸ್ ಮಸ್ಟ್ ಬಿ ಮೇಡ್ ನಾಟ್ ಮೇಡ್ ಇನ್ ಕೈಂಡ್. ಕೈಂಡ್ ಮುಖಾಂತರ ಮಾಡಿದ್ರೆ ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಬುಕ್ಸ್ ಕೊಡ್ತೀರಾ ನೀವು, ಬ್ಲಾಂಕೆಟ್ ಕೊಡ್ತೀರಿ ಅಲ್ವಾ, ಕೈಂಡ್ ಮುಖಾಂತರ ಡೊನೇಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಅದು ಯಾವುದು ಡಿಡಕ್ಟಿಬಲ್? ಕ್ಯಾಶ್ ಮುಖಾಂತರ ಡೊನೇಟ್ ಮಾಡಬಹುದು ಅಪ್ ಟು ₹2,000. ನಾನು 10,000 ರೂಪಾಯಿ ಡೊನೇಷನ್ ಮಾಡ್ತೀನಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ, ಎಲಿಜಿಬಲ್? ನೋ. ಏನಿರಬೇಕು ಅದು ಚೆಕ್ ಮುಖಾಂತರ ಕೊಟ್ಟಿರ್ಬೇಕು. ಡೊನೇಷನ್ ಮಾಡುವಂಥದ್ದು ನೀವು, ಡೊನೇಟ್ ಮಾಡುವಂಥದ್ದು ಚೆಕ್. ಕ್ಯಾಶ್ ಮುಖಾಂತರ ಮಾಡಿದ್ರೆ 2,000 ತನಕ ಓಕೆ, 2,000 ಕ್ರಾಸ್ ಆದ್ರೆ ಎಕ್ಸೀಡಿಂಗ್ ₹2,000 ದೆನ್ ದ ಡಿಡಕ್ಷನ್ ಇಸ್ ನಾಟ್ ಅವೈಲೇಬಲ್, ಡಿಡಕ್ಷನ್ ಸಿಗುವುದಿಲ್ಲ. ಗೊತ್ತಾಗ್ತದಲ್ವಾ? ಅಂದ ಡೊನೇಷನ್ ಮಸ್ಟ್ ಬಿ ನಾಟ್ ಇನ್ ಕೈಂಡ್, ಇಟ್ ಮಸ್ಟ್ ಬಿ ಮೇಕ್ ಥ್ರೂ ಎ ಚೆಕ್. 2,000 ಒಳಗೆ ಮಾಡಬಹುದು, ಅದಕ್ಕೆ ಜಾಸ್ತಿ ಇದ್ರೆ ಚೆಕ್ ಮುಖಾಂತರ ಮಾಡಬೇಕು. ಕ್ಯಾಶ್ ಮುಖಾಂತರ ಮಾಡಿದ್ರೆ ಇದಕ್ಕೆ ಕಂಡೀಷನ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. 2,000 ತನಕ ಮಾಡಬಹುದಾ? ನಾನು 10,000 ಕೊಡ್ತಾನೆ, 2,000 ತಗೊಳ್ಬಹುದಾ? ನೋ. ಗೊತ್ತಾಯ್ತಾ? ಎಂಟರ್ ಅಮೌಂಟ್ ಅದು ನಾಟ್ ಕ್ವಾಲಿಫೈಡ್. ವಿತ್ ಲಿಮಿಟ್ ಡೊನೇಷನ್ಸ್, ಇಲ್ಲಿ ಲಿಮಿಟ್ ಇದೆ. ಲಿಮಿಟ್ ಏನು ಅಂತ ಹೇಳ್ತೇನೆ ಮತ್ತೆ ನಾನು. ಡೊನೇಷನ್ಸ್ ಯಾವುದಿಲ್ಲ ಅಂತ ಹೇಳಿದ್ರೆ, ಟು ಎ ಗವರ್ಮೆಂಟ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ಫ್ಯಾಮಿಲಿ ಪ್ಲಾನಿಂಗ್, ವೆಲ್ಫೇರ್ ಪರ್ಪಸಸ್ ಅದರ್ ದ್ಯಾನ್ ಫ್ಯಾಮಿಲಿ ಪ್ಲಾನಿಂಗ್. ಗವರ್ಮೆಂಟ್ ಆಗ್ಬೋದು ಅಥವಾ ಲೋಕಲ್ ಅಥಾರಿಟಿ. ಲೋಕಲ್ ಅಥಾರಿಟಿ ಅಂದ್ರೆ ಏನು? ಪಂಚಾಯತಿ ಕೊಡಬಹುದು, ತಾಲೂಕ್ ಪಂಚಾಯತಿ ಕೊಡಬಹುದು, ಜಿಲ್ಲಾ ಪಂಚಾಯತಿ ಕೊಡಬಹುದು, ಸರಿ ಅಲ್ಲ? ಅದು ಲೋಕಲ್ ಅಥಾರಿಟೀಸ್. ಅಂತ ಟು ಎನಿ ಗವರ್ಮೆಂಟ್ ಆರ್ ಲೋಕಲ್ ಅಥಾರಿಟಿ ಫಾರ್ ದ ಪರ್ಪಸ್ ಅದರ್ ದ್ಯಾನ್ ಫ್ಯಾಮಿಲಿ ಪ್ಲಾನಿಂಗ್ ಕೊಟ್ರೆ ಇಟ್ ಈಸ್ ಎಲಿಜಿಬಲ್ ಅದರ್ ದ್ಯಾನ್ ಫ್ಯಾಮಿಲಿ ಪ್ಲಾನಿಂಗ್. ನೆಕ್ಸ್ಟ್, ಟು ಎ ಗವರ್ಮೆಂಟ್ ಆರ್ ಎನಿ ಲೋಕಲ್ ಅಥಾರಿಟಿ ಫಾರ್ ದ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಎರಡೈತರಲ್ಲಿ, ಒಂದು ಅದರ್ ದ್ಯಾನ್ ಫ್ಯಾಮಿಲಿ ಪ್ಲಾನಿಂಗ್, ಇನ್ನೊಂದು ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಅಂಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್, ಗೊತ್ತಾಯ್ತಾ? ಚಾರಿಟೇಬಲ್
institutions. Next, for the purpose of repair and renovation of notified temple, church, gurudwara, mosque or any other places of historic, archaeological, artistic importance. ಗೊತ್ತಾಗ್ತಲ್ವಾ ನಿಮಗೆ? ಚರ್ಚ್, ಮಾಸ್ಕ್ಯೂ, ಗುರುದ್ವಾರ, ಟೆಂಪಲ್ಸ್ ಅಥವಾ ಆರ್ಟಿಸ್ಟಿಕ್ ಇಂಪಾರ್ಟೆನ್ಸ್ ಇರೋ ಪ್ಲೇಸ್, ಹಳೆಬೀಡು, ಬೇಲೂರು ಅನ್ನೋದೆಲ್ಲ ಕೊಟ್ಟೆ. ಅರ್ಥ ಆಯ್ತಾ? ಒಂದು ಆನಂತರ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಮೈನಾರಿಟಿ ಕಮ್ಯುನಿಟಿ ಅವರಿಗೆ ಕೊಟ್ರೆ, ಫಾರ್ ದ ವೆಲ್ಫೇರ್ ಆಫ್ ದ ಮೈನಾರಿಟಿ ಕಮ್ಯುನಿಟಿ ಇಫ್ ಎನಿ ಡೊನೇಷನ್ ಇಸ್ ಮೇಡ್ ದೆನ್ ಕ್ಯಾನ್ ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 18G. ಅಂಡ್ ನೆಕ್ಸ್ಟ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಇಷ್ಟು ನೆನಪಿಟ್ಕೊಳ್ಳಿ. ಇದೆಲ್ಲ ಬರುತ್ತೆ ಯಾವುದರಲ್ಲಿ? ವಿತ್ ಲಿಮಿಟ್ ಡೊನೇಷನ್ಸ್. ಯಾವುದ್ರಲ್ಲಿ ಬರ್ತದೆ? ಗವರ್ಮೆಂಟ್ ಆರ್ ಲೋಕಲ್ ಅಥಾರಿಟಿ ಫಾರ್ ದ ಪರ್ಪಸ್ ಆಫ್ ಅದರ್ ದನ್ ಫ್ಯಾಮಿಲಿ ಪ್ಲಾನಿಂಗ್. ಗೊತ್ತಾಯ್ತಾ? ಅದರ್ ದನ್ ಫ್ಯಾಮಿಲಿ ಪ್ಲಾನಿಂಗ್, ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್, ಅಥವಾ ಟು ಎನಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಅದು ಸ್ಪೆಸಿಫೈಡ್ ಅಥವಾ ಪರ್ಟಿಕ್ಯುಲರ್ ಕ್ರೀಡ್, ರಿಲಿಜಿಯನ್ ಅದಕ್ಕೆ ಸಂಬಂಧಪಟ್ಟದಲ್ಲ. ಹಿಂದೂಗಳಿಗೆ ಸಂಬಂಧಪಟ್ಟಕ್ಕೆ ಮಾತ್ರ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ಆತರ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್, ಕ್ರೀಡ್, ಕಾಸ್ಟ್ ಎಟ್ಸೆಟ್ರಾ, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ರಿಪೇರ್ಸ್ ಅಂಡ್ ರಿನೋವೇಷನ್ ಆಫ್ ಚರ್ಚ್, ಗುರುದ್ವಾರ, ಮಾಸ್ಕ್ ಅಂಡ್ temples and or any other places of historic, archaeological and artistic importance. Next, for the development or welfare of the minority committee and Indian Olympic Association. ವಿದೌಟ್ ಲಿಮಿಟ್ ನಲ್ಲಿ ಹೇಳಿದೆ ನಾನು 100%, 50% ಅಲ್ವಾ? ವಿದೌಟ್ ಲಿಮಿಟ್ ಅಲ್ಲಿ ಯಾವ್ದಾದ್ರು ಬರ್ತದೆ ಹೇಳಿದೆ ನಂಗೆ. ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತದ್ದು ಇದು. ವಿತ್ ಲಿಮಿಟ್ ಅಲ್ಲಿ ಅಗೇನ್ ಇಲ್ಲೂ ಇದೆ 100%, 50%. 100% ಯಾವ್ದು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ಗೆ, ಇನ್ನೊಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಗೊತ್ತಾಗ್ತದಾ? ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ಗೆ, ಇನ್ನೊಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಉಳಿದೆಲ್ಲದಕ್ಕೆ ಎಷ್ಟು? 50% ಆಫ್ ದಿ ಕ್ವಾಲಿಫೈಡ್ ಅಮೌಂಟ್. ಇಲ್ಲಿ ಇಂಪಾರ್ಟೆಂಟ್, ಕ್ವಾಲಿಫೈಡ್ ಅಮೌಂಟ್. 100% ಆಫ್ ದಿ ಕ್ವಾಲಿಫೈಡ್ ಅಮೌಂಟ್, 50% ಆಫ್ ದಿ ಕ್ವಾಲಿಫೈಡ್ ಅಮೌಂಟ್. ವಿತ್ ಲಿಮಿಟ್ ಅಂತ ಹೇಳಿದೆ. ಏನದು ವಿತ್ ಲಿಮಿಟ್? ನೀವು ಮಾಡುವಂತ ಡೊನೇಷನ್ಸ್ ಈಸ್ ರೆಸ್ಟ್ರಿಕ್ಟೆಡ್ ಟು 10% ಆಫ್ ATI. ವಿತ್ ಲಿಮಿಟ್ ಕ್ಯಾಟಗರಿಗೆ ಬರುವಂತ ಡೊನೇಷನ್ಸ್. ವಿದೌಟ್ ಲಿಮಿಟ್ ಅಲ್ಲಿ ಅಲ್ಲ, ನಾನು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ವಿತ್ ಲಿಮಿಟ್ ಕ್ಯಾಟಗರಿಗೆ ಬರುವ ಡೊನೇಷನ್ಸ್ ಈಸ್ ರೆಸ್ಟ್ರಿಕ್ಟೆಡ್ ಟು 10% ಆಫ್ ದ ATI. ಅಷ್ಟೇ ಅಮೌಂಟ್ ಮಾತ್ರ ಕನ್ಸಿಡರ್ ಮಾಡಿ. ನೀವು ಡೊನೇಟ್ ಮಾಡುವ ಅಮೌಂಟ್ 2 ಲಕ್ಷ ಆಗ್ತದೆ. ನೀವು 10% ಆಫ್ ದ ATI ತಗೊಳ್ತಾರೆ, ಅದು 1 ಲಕ್ಷ ಆಗುದು. ಡಿಡಕ್ಟ್ ಎಷ್ಟು ಮಾಡಬಹುದು ನೀವು? ಆ 1 ಲಕ್ಷ ಅಮೌಂಟ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ಮಾತ್ರ ಡಿಡಕ್ಟ್ ಮಾಡಬಹುದು ಇಷ್ಟಲ್ಲಿ. ಅರ್ಥ ಆಯ್ತಾ? ಎಲ್ಲವನ್ನು ಡಿಡಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ATI ಅಂದ್ರೆ ಏನು? ATI adjusted total income. ATI adjusted total income. So ATI means adjusted total income ಅಂದ್ರೆ ಏನು? Gross total income, important, gross total income as reduced by, ಅದನ್ನ ಕೆಲಸ ಮಾಡಬೇಕು. ಯಾವುದನ್ನು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಟ್ಯಾಕ್ಸಬಲ್ at 15%, and all the deductions, ಎಲ್ಲಾ deductions from ATC to ATU except ATG. ಸ್ವಲ್ಪ ಉದ್ದ ಆಯ್ತಲ್ವಾ? Adjusted total income means the gross total income as reduced by the long term capital gain, short term capital gain taxable at 15%, and all the deductions under section 80C to 80U except 80G. 80G ಒಂದು ಹೊರತುಪಡಿಸಿ ಉಳಿದ ಏನೆಲ್ಲ ಡಿಡಕ್ಷನ್ಸ್ ಬರ್ತದ ಎಲ್ಲಿಂದ? ಫ್ರಮ್ 80C to 80U ಅದೆಲ್ಲ ಡಿಡಕ್ಟ್ ಮಾಡ್ಕೊಂಡ್ರೆ ಏನು ಬರ್ತದ? ದಟ್ ಈಸ್ adjusted total income. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಬ್ಬ ಅಸೆಸ್ ಇದ್ದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ rupees 50,000. ನೆಕ್ಸ್ಟ್ ಬೇಡ. ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಎನ್ ಅಸೆಸಿ ಈಸ್ rupees 3,50,000, which includes a long term capital gain of rupees 50,000. ಗೊತ್ತಾಗ್ತದೆ?
ಡ್ಯೂರಿಂಗ್ ದ ಇಯರ್ he paid LIC premium of rupees 12,000 and medical insurance premium of rupees 5,000 and he donated to National Defence Fund rupees 10,000 and donation to Rajiv Gandhi Foundation rupees 10,000, donation to University rupees 5,000. ಇದಕ್ಕೆ ಜಾಸ್ತಿ ಹೋಗ್ಬಾರ್ದು ಯಾವತ್ತು. ಇನ್ನೊಂದಿದೆ, ಯಾವತ್ತು ನೀವು ಟೋಟಲ್ ಡಿಡಕ್ಷನ್ ಮಾಡ್ತೀರಾ ಅಂಡರ್ ಚಾಪ್ಟರ್ 6A ATL ಡಿಡಕ್ಷನ್ ಮಾಡುವಂಥದ್ದು, ಅದು ಗ್ರಾಸ್ ಟೋಟಲ್ ಇನ್ಕಮ್ ಜಾಸ್ತಿ ಹೋಗ್ಲಿಕ್ಕಿಲ್ಲ. ನಿಮ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಇರೋದೇ 3.5 ಲಕ್ಷ. ನೀವೆಲ್ಲ ಡೊನೇಟ್ ಮಾಡಿದ್ದು LIC ಪ್ರೀಮಿಯಂ ಕಡೆಗೆಲ್ಲ 5 ಲಕ್ಷ ಆಗ್ತದೆ. ಲೆಸ್ 5 ಲಕ್ಷ ಮಾಡ್ತೀರಾ ನೀವು, ಬ್ಯಾಲೆನ್ಸ್ 2 ಲಕ್ಷ ತೋರಿಸಿ ಇನ್ಕಮ್ ಟ್ಯಾಕ್ಸ್ ನಿಮಗೆ ಕೊಡಬೇಕು ಅಂತ ಇಲ್ಲಲ್ಲ. ಅರ್ಥ ಆಯ್ತಾ? ಯಾವತ್ತು ದ ಟೋಟಲ್ ಡಿಡಕ್ಷನ್ಸ್ ಶುಡ್ ನಾಟ್ ಎಕ್ಸೀಡ್ ದ ಗ್ರಾಸ್ ಟೋಟಲ್ ಇನ್ಕಮ್. ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ಗೆ 18,000. ಆಮೇಲೆ PPF ಒಂದು 40,000 ಇಷ್ಟಿದೆ. ಇದು ಜಾಸ್ತಿ ಮಾಡೋ ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ಗೆ 28,000. ಗೊತ್ತಾಯ್ತಾ? ಇವು ನೋಡಿ LIC ATC ಅಲ್ಲಿ ಬರುವಂತ ಸರಿನಾ. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ 80D ಸರಿ ಅಲ್ವಾ. ನೆಕ್ಸ್ಟ್ PPF 80C, ಡೊನೇಷನ್ ಟು NDF, ಡೊನೇಷನ್ ಟು RGF, ಡೊನೇಷನ್ ಟು ಯೂನಿವರ್ಸಿಟಿ, ಫ್ಯಾಮಿಲಿ ಪ್ಲಾನಿಂಗ್ ಇದೆಲ್ಲ 80G. ಈಗ ನೋಡಿ, ಇದು ವಿದೌಟ್ ಲಿಮಿಟ್ ಕ್ಯಾಟಗರಿ ಬರುವಂತದ್ದು ಸರಿಯಾ. ಇದು ವಿದೌಟ್ ಲಿಮಿಟ್ ಕ್ಯಾಟಗರಿ, ಇದು ವಿದೌಟ್ ಲಿಮಿಟ್ ಕ್ಯಾಟಗರಿ, ಇದು ವಿತ್ ಲಿಮಿಟ್ ಕ್ಯಾಟಗರಿ ಬರುವಂತದ್ದು. ನಿಮ್ಗೆ ಕೇಳ್ತಾರೆ ಕಾಂಪ್ಯೂಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿ. ಕಾಂಪ್ಯೂಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಹೇಗೆ ಕಾಂಪ್ಯೂಟ್ ಮಾಡಬೇಕು ನೋಡಿ. ಗ್ರಾಸ್ ಟೋಟಲ್ ಇನ್ಕಮ್ ಈಸ್ rupees 3,50,000. ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡಬೇಕು ನೀವು? ಫ್ರಮ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಯು ಹ್ಯಾವ್ ಟು ಡಿಡಕ್ಟ್ ದ ಡಿಡಕ್ಷನ್ಸ್ ಅಂಡರ್ ಚಾಪ್ಟರ್ 6A. ಗೊತ್ತಿತ್ತಾ? ಸೊ 80C ಬರ್ತದೆ, 80D ಬರ್ತದೆ, 80G ಇಷ್ಟೇ. 80C ಯಲ್ಲಿ ಡಿಡಕ್ಷನ್ ಎಷ್ಟು ಗೊತ್ತಿದೆ ನಿಮಗೆ? 12,040. ಒಟ್ಟು ಎಷ್ಟಾಗ್ತದೆ? 52,000. ಕೊಡ್ಬೋದಾ? ಕೊಡ್ಬೋದು. ಯಾಕೆ? ವಿದಿನ್ ದ ಲಿಮಿಟ್ ಆಫ್ rupees 1,50,000. ಸೊ 52,000. 80D ಯಲ್ಲಿ 5,000 ಕೊಡ್ಬೋದಾ? 25,000 ಅಂತ ಕೊಡ್ಬೋದಲ್ಲ. ಸರಿಯಾ. ಮೆಡಿಕಲ್ ಇನ್ಸೂರೆನ್ಸ್ ಪ್ರೀಮಿಯಂ ಸೆಕ್ಷನ್ 80D ಯಲ್ಲಿ ಎಷ್ಟು? rupees 5,000. ಇನ್ನು 80G ಗೆ ಸಂಬಂಧಪಟ್ಟದ್ದು ಎಷ್ಟು ಡಿಡಕ್ಷನ್ ಕೊಡ್ತೀರಾ ನೀವು ಇಲ್ಲಿ ನೋಡಿ. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, ಇದಕ್ಕೆ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಕಮ್ಸ್ ಅಂಡರ್ ವಿದೌಟ್ ಲಿಮಿಟ್ ಕ್ಯಾಟಗರಿ ಅಂಡ್ ದ ರೇಟ್ ಆಫ್ ಡಿಡಕ್ಷನ್ ಇಸ್ 100%. ಅದಕ್ಕೆ ಯಾವುದೇ ಲಿಮಿಟ್ ನೋಡ್ಲಿಕ್ಕೆ ಇಲ್ಲ ನೀವು. ಕ್ವಾಲಿಫೈಡ್ ಅಮೌಂಟ್ ಅಲ್ಲಿ ಅದು ಡೈರೆಕ್ಟ್ ಆಗಿ ಬರೆಯುವುದು. ವಿದೌಟ್ ಲಿಮಿಟ್ ಅಲ್ಲಿ ಒಂದು ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಎಷ್ಟು? rupees 10,000. ನೆಕ್ಸ್ಟ್ ರಾಜೀವ್ ಗಾಂಧಿ ಫೌಂಡೇಶನ್ ಎಷ್ಟು? rupees 10,000. ಸರಿ ಅಲ್ವಾ? 10,000. ನೆಕ್ಸ್ಟ್ ಯೂನಿವರ್ಸಿಟಿ rupees 5,000. ಇದು ವಿದೌಟ್ ಲಿಮಿಟ್ ಅಲ್ಲಿ ಬರುವಂತದ್ದು, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿತ್ ಲಿಮಿಟ್ ಅಲ್ಲಿ ಯಾವುದಿದೆ? ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ ಡೊನೇಟ್ ಮಾಡಿ ವಿತ್ ಲಿಮಿಟ್ ಅಲ್ಲಿ ಬರೋದು, ಹೌದಲ್ವಾ? ಗೊತ್ತಾಗ? ಸೊ ಡೊನೇಷನ್ ಟು ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸಸ್ rupees 28,000 comes under with limit category. Here we should find out the qualified amount. Qualified amount is restricted to 10% of ATI. ATI means the gross total income as reduced by the long term capital gain. ಈ 3.5 ಲಕ್ಷದಲ್ಲಿ 50,000 ಸೇರಿದಲ್ವಾ? His gross total income rupees 3,50,000 which includes long term capital gain of rupees 50,000. ಗೊತ್ತಾಯ್ತಾ? ಅದು ಇಲ್ಲಿ ಅಗೇನ್ ನಾವು 3.5 ಲಕ್ಷ ತಗೊಂಡು ಅಗೇನ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ತಗೊಳ್ತೇವಾ? ನೋ. ಅದನ್ನ ನೋಡಿ, ಗ್ರಾಸ್ ಟೋಟಲ್ ಇನ್ಕಮ್ rupees 3,50,000 ಅರ್ಥ ಮಾಡ್ಕೊಳ್ಳಿ. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು? rupees 50,000. ಸರಿ ಅಲ್ವಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ rupees 50,000 ಲೆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಬಲ್ 15,000 ಉಂಟಾ? ನೋ. ಆಲ್ ಅದರ್ ಡಿಡಕ್ಷನ್ ಫ್ರಮ್ ATC to ATU except ATG. ATC ಇಂದ ATU ತನಕ
ಜಿದೊಂದು ಡಿಡಕ್ಷನ್ ಬಿಟ್ಟು, ಜಿಯಲ್ಲಿ ಆಲ್ರೆಡಿ ನಿಮಗೆ ಡಿಡಕ್ಷನ್ ಎಷ್ಟು ಅಂತ ಗೊತ್ತಿದೆ ನಿಮಗೆ. 25,000 ಅಲ್ಲ, 10, 15, 20. ಯಾಕೆ ಹೇಳಿ? ಇದಕ್ಕೆ 50% ಮಾತ್ರ ಅಲ್ಲ. ದೋ ಇಟ್ ಕಮ್ಸ್ ಅಂಡರ್ ವಿದೌಟ್ ಲಿಮಿಟ್ ಕ್ಯಾಟಗರಿ, ದ ರೇಟ್ ಆಫ್ ಡಿಡಕ್ಷನ್ ಇಸ್ 50%. ಇದಕ್ಕೆ 100%. ನಾನು ಹೇಳಿದೆ ನಿಮಗೆ, ರಾಜೀವ್ ಗಾಂಧಿ ಫೌಂಡೇಶನ್, ಇಂದಿರಾ ಗಾಂಧಿ, ಆಮೇಲೆ ಜವಾಹರ್ಲಾಲ್ ನೆಹರು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಡಾಟ್ ರಿಲೀಫ್ ಫಂಡ್, ಅದಕ್ಕೆ 50% ಕಮ್ಸ್ ಅಂಡರ್ ವಿದೌಟ್ ಲಿಮಿಟ್ ಇರಲಿ. ಸೊ 50,000 ಆಯ್ತು. ಈಗ 80C to 80U ಅದರ್ ದನ್ 80G ಎಷ್ಟು ಡಿಡಕ್ಷನ್ಸ್ ಇದೆ? 52 ಮತ್ತು 5, 57,000 ಮಾತ್ರ. ಹೌದಾ? 52,000 and 5,000. ಸೊ 57,000. ಸರಿ ಅರ್ಥ ಮಾಡ್ಕೊಳ್ಳಿ. adjusted total qualified amount should be restricted to 10% of the adjusted total income. Adjusted total income refers to the gross total income reduced by long-term capital gain, short-term capital gain, and all deductions under section 80C to 80U except 80G. ಅದು ನಮ್ಮ ವರ್ಕೌಟ್ ಮಾಡ್ಕೊಂಡಾಗ ಎಷ್ಟು ಬರ್ತದೆ ಇಲ್ಲಿ? 2,43,000. ಏನಿದು 2,43,000? ದಿಸ್ ಈಸ್ ಕಾಲ್ಡ್ ಆಸ್ adjusted total income. ಈಗ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಅಮೌಂಟ್ ಇರುವಂತದ್ದು 28,000 ಮಾತ್ರ. ಹೌದಾ? ಉಳಿದೆಲ್ಲ ಕನ್ಸಿಡರ್ ಮಾಡಿ ಆಯ್ತದೆ. ಈಗ 28,000 ಎಷ್ಟು ತಗೊಳ್ಬಹುದು ನಾವು ನಮ್ಮ ಕ್ಯಾಲ್ಕುಲೇಷನ್ ಅಂತ ಹೇಳಿ? ವಿತ್ ಲಿಮಿಟ್ ಅಲ್ಲಿ ಬರುವುದು, ಹೌದಲ್ವ? ಅದು ವಿತ್ ಲಿಮಿಟ್ ಅಲ್ಲಿ ಬರುವುದು. ವಿದೌಟ್ ಲಿಮಿಟ್ ಅಲ್ಲಿ ಬರ್ತಿದ್ರೆ ಡೈರೆಕ್ಟ್ ಆಗಿ ತಗೊಳ್ಳಿ, ನೋ ಪ್ರಾಬ್ಲಮ್. ಈಗ ಒಂದು ವೇಳೆ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇಲ್ಲದಿದ್ರೆ ಆಗ ದೇರ್ ಇಸ್ ನೋ ಕ್ವಶನ್ ಆಫ್ ಕ್ಯಾಲ್ಕುಲೇಟಿಂಗ್ ಕ್ವಾಲಿಫೈಡ್ ಅಮೌಂಟ್. ಅಲ್ಲಿ 10% ಆಫ್ ಇಟಿ ನೋಡ್ಬೇಕು ಅಗತ್ಯನಿಲ್ಲ. ಸೊ 10% ಆಫ್ ಇಟಿ ಎಲ್ಲಿ ನೋಡ್ಬೇಕು ನೀವು? ಇಫ್ ದ ಡೊನೇಷನ್ಸ್ ಆರ್ ಕಮ್ಸ್ ಅಂಡರ್ ವಿತ್ ಲಿಮಿಟ್ ಕ್ಯಾಟಗರಿ. ವಿತ್ ಲಿಮಿಟ್ ಕ್ಯಾಟಗರಿ ಇರುವಂತ ಏನಾದ್ರು ಡೊನೇಷನ್ ಇದ್ರೆ ಅವಾಗ ನಾವು ಏನು ಮಾಡಬೇಕು? ಕ್ವಾಲಿಫೈಡ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಕ್ವಾಲಿಫೈಡ್ ಅಮೌಂಟ್ ಇಸ್ ರೆಸ್ಟ್ರಿಕ್ಟೆಡ್ ಟು 10% ಆಫ್ ATI. ನೌ ದ adjusted total income is rupees 2,43,000. ಸರಿ ಅಲ್ವಾ? ಸೊ ಇದರ 10% ಎಷ್ಟು? 10% ಮೀನ್ಸ್ 24,300. ಎಷ್ಟು ಕನ್ಸಿಡರ್ ಮಾಡಬಹುದು ನೀವು? 28,000 ಟೋಟಲ್ ಅಮೌಂಟ್. ಸರಿ. ದ ರೇಟ್ ಆಫ್ ಡಿಡಕ್ಷನ್ 100%. ಯಾಕೆ? ನೀವು ಫ್ಯಾಮಿಲಿ ಪ್ಲಾನ್ ಪರ್ಪಸ್ ಗೆ ಡೊನೇಟ್ ಮಾಡಿದ್ರೆ ದ ರೇಟ್ ಆಫ್ ಡಿಡಕ್ಷನ್ 100%. ಯಾವುದ್ರದ್ದು? ನಾಟ್ ಆಫ್ ಡೊನೇಟೆಡ್ ಅಮೌಂಟ್ ಬಟ್ ಆಫ್ ಕ್ವಾಲಿಫೈಡ್ ಅಮೌಂಟ್. ಅರ್ಥ ಆಯ್ತಾ? ಇಲ್ಲಿ ವಿದೌಟ್ ಲಿಮಿಟ್ ಕ್ಯಾಟಗರಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ವಿದೌಟ್ ಲಿಮಿಟ್ ಕ್ಯಾಟಗರಿಯಲ್ಲಿ ಡೊನೇಟೆಡ್ ಅಮೌಂಟ್, ಡಿಡಕ್ಟಿಬಲ್ ಅಮೌಂಟ್ ಎಷ್ಟೇ. ಡೊನೇಟ್ ಮಾಡಿದ್ವಿ ನೀವು NDF ಗೆ 10,000, ಡಿಡಕ್ಟಿಬಲ್ ಎಷ್ಟು? 10,000. ಯಾಕೆ? ವಿದೌಟ್ ಲಿಮಿಟ್ ಅಲ್ಲಿ ಕ್ವಾಲಿಫೈಡ್ ಇಲ್ಲ. ಎಷ್ಟು ಡೊನೇಟ್ ಮಾಡ್ತೀರಾ 100% ಡಿಡಕ್ಟಿಬಲ್. ವಿತ್ ಲಿಮಿಟ್ ಅಲ್ಲಿ ಹತ್ತರ ಬರುದಿಲ್ಲ. ಅಲ್ಲಿ ನೋಡ್ಬೇಕು ನೀವು ಎಷ್ಟು ನೀವು ಕನ್ಸಿಡರ್ ಮಾಡಬಹುದು. ಈಗ ನೀವು ವಿತ್ ಲಿಮಿಟ್ ಕ್ಯಾಟಗರಿ 28,000 ಕೊಟ್ಟಿದ್ದೀರಾ. 28,000 ಡಿಡಕ್ಟ್ ಮಾಡಿ ಬರೋದು ನಿಮಗೆ ನಮ್ಮ ಈ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಇಲ್ಲಿ ಒಂದು ವೇಳೆ 30,000 ಬರ್ತಿದ್ರೆ ಇದು 3 ಲಕ್ಷ ಬರ್ತದೆ. ಇದು ಇಲ್ಲ. ಆಗ ನಿಮಗೆ adjusted total income ಎಷ್ಟು? 3 ಲಕ್ಷ. 10% ಆಫ್ ATI ಎಷ್ಟು? 30,000. ಇದು ಅದರ ಒಳಗೆ ಉಂಟು ಇಲ್ವಾ? ಆಗ 28,000 ಫುಲ್ ನೀವು ಡಿಡಕ್ಟ್ ಮಾಡಬಹುದು. ಗೊತ್ತಾಯ್ತಾ? 100% ಆಫ್ ದಿ ಡೊನೇಟೆಡ್ ಕ್ವಾಲಿಫೈಡ್ ಅಮೌಂಟ್. ಆದ್ರೆ ಇಲ್ಲಿ 24,000 ಎಷ್ಟು ಬಂದ? 300. ಅಲ್ಲ, ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ಡೊನೇಟೆಡ್ ಅಮೌಂಟ್ 28,000 ಬಟ್ ಕ್ವಾಲಿಫೈಡ್ ಅಮೌಂಟ್ ಎಷ್ಟು? 24,300. ಗೊತ್ತಾಯ್ತಾ? ಈಗ ಇಷ್ಟು ಮಾಡಿದ ನಂತರ ರೇಟ್ ಆಫ್ ಡಿಡಕ್ಷನ್ ನೋಡ್ಬೇಕು. ಈಗ ಯಾವುದಕ್ಕೆ 100% ಇದೆ? ನ್ಯಾಷನಲ್ ಡಿಫೆನ್ಸ್ ಫಂಡ್ 100%, 10,000 ಫುಲ್ಲು. ಯೂನಿವರ್ಸಿಟಿ ಕೊಟ್ರೆ 5,000 ಅದು ಫುಲ್ಲು. ಫ್ಯಾಮಿಲಿ ಪ್ಲಾನಿಂಗ್ ಕೊಟ್ರೆ 100% ಆಫ್ ದಿ ಕ್ವಾಲಿಫೈಡ್ ಅಮೌಂಟ್. ಸೊ 24,300, 10,000, 5,000 ಎಷ್ಟಾಯ್ತು? 39,300. 39,300 ಒಂದು. ಇನ್ನೊಂದು ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ ಎಷ್ಟು ಕೊಡ್ತೀರಿ ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ ಆದ ಕಾರಣ? 100%, 24,300. and the total amount of deductions available under section 80G in respect of donations made under two categories, with limit and without limit, 63,600. ನೀವು ಒಟ್ಟು ಮಾಡಿದ ಡೊನೇಷನ್ ಎಷ್ಟ? 10, 20, 25, 28, 53,000 ಅಲ್ವಾ? 53,000. ತಪ್ಪಾಯ್ತಾ ಅಂತ ಹೇಳಿ. ಇನ್ನೊಂದು ಇಲ್ಲಿಂದ ನೋಡಿ
ಇದೊಂದು 5,000 ಇದೆ. 5,000 10, 15, 5, 20 ಇಲ್ಲಿ 20,000. ಒಂದು 20,000 ಸರಿಲ್ವಾ? 10, 5, 5 20,000 and with limit ಅಲ್ಲಿ 24,300. So the total deductible amount 44,300. 44,300. ಒಟ್ಟು ಡೊನೇಟ್ ಮಾಡಿದಷ್ಟು ನೀವು 53,000. ನಿಮಗೆ ಡಿಡಕ್ಷನ್ ಸಿಗದಷ್ಟು 44,300. ಯಾಕೆ ಹೇಳಿ? ಕೆಲವು 100%, ಕೆಲವು 50%, ಆಮೇಲೆ ಕೆಲವು ವಿತ್ ಲಿಮಿಟ್ ಕ್ಯಾಟಗರಿ ಬರ್ತದೆ. ವಿತ್ ಲಿಮಿಟ್ ಕ್ಯಾಟಗರಿ ಬಂದ್ರೆ ಎಲ್ಲದಕ್ಕೂ ನಿಮಗೆ ಡಿಡಕ್ಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಕ್ವಾಲಿಫೈಡ್ ಅಮೌಂಟ್ ಮೇಲೆ ಕನ್ಸಿಡರ್ ಮಾಡಬೇಕು, ಗೊತ್ತಾಯ್ತಾ? ಸೊ 44,300. ಸೊ ದ ಟೋಟಲ್ ಡಿಡಕ್ಟಿವ್ ಅಮೌಂಟ್ 57. ಎಷ್ಟು ಬರ್ತದ? 1,01,300. ಟೋಟಲ್ ಡಿಡಕ್ಟಿವ್ ಅಮೌಂಟ್ 52,000, 5,000, 44,300. 1,01,300. 1,01,300. Hence, the taxable income $2,48,700. Taxable income $2,48,700.